ಯಾವ ಊರಿದು? ಇದು ತಿಮ್ಮೇನಹಳ್ಳಿ ಅಂತ ಸರ್. ತಮ್ಮ ಹೆಸರು? ಪ್ರಕಾಶ್ ರಾಮಪ್ಪ ಕೋಳೂರು ಅಂತಾರೆ. ಓಕೆ. ಇದನ್ನ ಯಾವಾಗ ನಾಟಿ ಮಾಡಿದ್ರಿ ನೀವು? ಜುಲೈ 6ಕ್ಕೆ 5 ಮತ್ತು 6ನೇ ತಾರೀಕಿಗೆ. ಮತ್ತು 6ನೇ ತಾರೀಕಿಗೆ 2 ದಿವಸ ಸರ್. 2 ದಿವಸ. ಓಕೆ. ಅವಾಗ ಏನೇನು ಗೊಬ್ಬರ ಹಾಕಿದ್ರಿ ಮೊದಲೆಲ್ಲ? ಗೊಬ್ಬರ DAP 1 ಚೀಲ ಹಾಕಿದ್ವಿ ಸರ್. ಮೇಲೆ 1 ಚೀಲ ಹಾಕಿದ್ವಿ. ಮತ್ತು ಎರಡನೇ ಸಾರಿ 20-20 ಒಂದು ಯೂರಿಯಾನ ಹಾಕಿದ್ವಿ ಸರ್. ಮತ್ತು ಎರಡನೇ ಸಾರಿ DAP 10-20 ಹಾಕಿದ್ವಿ ಸರ್. ಕುಡಿಸಿ ಒಟ್ಟು 1 ಚೀಲ 1.5 ಚೀಲ ಹಾಕಿದ್ರಿ. ಎಷ್ಟು ಎಕರೆ ಐತಿದು ಒಟ್ಟು? ಇದು 1 ಎಕರೆ 8 ಗುಂಟೆ ಐತೆ ಸರ್. 1 ಎಕರೆ 8 ಗುಂಟೆ ಐತಿ. ಕ್ಯಾಬೇಜ್ ಮಾಡಿರೇನ? ಹೌದು ಸರ್, ಕ್ಯಾಬೇಜ್. ಸೊ ಆಮೇಲೆ ನಾನು ಒಂದಿನ ಕೊಟ್ಟಿದ್ದೆ ನಿಮ್ಗೆ ಡೆಮೋ ಅಂತೇಳಿ. ಹೌದು ಸರ್. ಏನೇನು ಹಿಡ್ಕೋತೇನೆ ನಿಮ್ಗೆ ಅದು? ಹ್ಞೂ ಸರ್, ನ್ಯಾನೋ ಯೂರಿಯಾ, ನ್ಯಾನೋ DAP ಸರ್. ನ್ಯಾನೋ DAP ಅದು ಇನ್ನೊಂದೆರಡು ಸಾಗರಿಕಾ ಅಂತೇಳಿ. ಅದನ್ನು ಸ್ಪ್ರೇ ಮಾಡಿಂದ ಇಂಪ್ರೂವ್ ಆಗೈತೆ ಸರ್. ಇದು ಇಲ್ಲೇ ಒಂದು 10 ಸಾಲ ಬಿಡಿಸಿತ್ತು. 10 ಸಾಲ ಬಿಟ್ಟಿದ್ದು ಸರ್. ಇದು ಬೇರೆ ಐತೆ ಸರ್. ಇದು 10 ಸಾಲ ಬೇಕಂತ ಬಿಡಿಸಿದ್ದು ನಾವು. ಬೇಕಂತ ಬಿಡಿಸಿದ್ದು ಸರ್. ಇದಕ್ಕೆ ಸ್ಪ್ರೇ ಮಾಡಿಲ್ರಿ, ಈ ಕಡೆ ಸ್ಪ್ರೇ ಮಾಡೀವ್ರಿ. ಇದೆಲ್ಲ ಇಂಪ್ರೂವ್ ಆಗೈತೆ ಸರ್. ಓಕೆ. ನಿಮ್ಗಿದು 10 ಸಾಲ ಬಿಟ್ಟಿದ್ದಕ್ಕೂ ಈ ಕಡೆ ಇಡ್ರಿ, 10 ಸಾಲ ಬಿಟ್ಟಿದ್ದಕ್ಕೂ ಮತ್ತು ಹೊಡೆದಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ಹೇಳ್ರಿ? ವ್ಯತ್ಯಾಸ ಐತೆ ಸರ್. ಇದು ಚೇಂಜ್ ಐತೆ ಸರ್. ಇದು ಕಪ್ಪು ಚುಕ್ಕಿ, ಕೆಂಪು ಚುಕ್ಕಿ ಐತೆ ಸರ್. ಇದು ಇದೆಲ್ಲ ಕ್ಲಿಯರ್ ಐತ್ರಿ. ಇದೆಲ್ಲ ಸಾಲ್ ಕಾಣ್ತಾವ್ರಿ, ಇದೇನು ಸಾಲ್ ಕಾಣೋದಿಲ್ಲ ಸರ್. ನಡಿವೆ ಕುಡ್ಕೊಂಡವ, ಇವು ಕುಡ್ಕೊಂಡಲ್ಲ. ಇಲ್ಲ ಸರ್. ಆಮೇಲೆ ಇದು ಬೆಳ್ಳಗೈತಿ, ಇದು ಕರ್ಗೈತಿ. ಕರ್ಗೈತಿ ಸರ್. ನಿಮ್ಗೆ ಚಲೋ ಅನ್ಸೈತಿ? ಚಲೋ ಅನ್ಸೈತಿ ಸರ್. ಸಾಗರಿಕಾ ಮತ್ತು ನೀವು ನ್ಯಾನೋ DAP ಹೊಡೆದಿದ್ದ, ಅದು ಬಿಟ್ಟು ನೀವು ಬೆಳೆ ಜಾಸ್ತಿ ರೊಕ್ಕ ಕೊಟ್ಟದ್ದು ಎಲ್ಲ ತೊಗೊಂಬಂದು ಹೊಡೆದಿರಿ? ಹೊಡೆದವ್ರಿ, ಆದ್ರೆ ಇದು ಹೊಡೆದಿದ್ದ ಸರ್. ಇದು ಇಂಪ್ರೂವ್ ಇಲ್ರಿ ಸರ್. ಇಲ್ಲ. ಇದು ನ್ಯಾನೋ DAP ಮತ್ತು ಸಾಗರಿಕಾ ಹೊಡೆದಿದ್ದ ಕೆಲಸ. ಬೇರೆ ಎಲ್ಲ ಜಾಸ್ತಿ ರೊಕ್ಕ ಕೊಟ್ಟದ್ದು ತೊಗೊಂಬಂದಿದ್ದು ಇದಾವ? ಅದಾವ ಸರ್. ಹೊಡೆದಿರಿ? ಹೊಡೆದವ್ರಿ, ಆದ್ರೆ ಇದು ಹೊಡೆದಿದ್ದು ಏನು ಕೆಲಸ ಮಾಡಿಲ್ಲ ಸರ್. ಓಕೆ. ನ್ಯಾನೋ DAP ಇದು ಸಾಗರಿಕಾ ಅದನ್ನು ಹೊಡೆದಿದ್ದು ಸ್ಪ್ರೇ ಮಾಡಿದ್ದು ಇಂಪ್ರೂವ್ ಆಗೈತೆ ಸರ್. 9ನೇ ತಾರೀಕಿಗೆ ಹೊಡೆದಿರಿ ನೀವು. 9ನೇ ತಾರೀಕಿಗೆ. ನಿಮ್ಗೆ ಎಷ್ಟು ದಿವ್ಸನಾಗ ಅದು ಬದ್ಲಿ ಅನ್ಸತಿ? 10 ದಿವಸ 8 ದಿವಸದಾಗ ಪೂರ್ತಿ ಚೇಂಜ್ ಅನ್ಸತಿ, ಸರ್. ಹೌದಿಲ್ರಿ? ಸೊ ಲಾಸ್ಟಿಗೆ ನಾ ಬೇಕಂತ ನಿಮ್ಗಿಲ್ಲ 10 ಸಾಲ ಬಿಡಿಸಿರ್ಲಿಲ್ಲ ಅಂತ ಗೊತ್ತಾಗಿರ್ಲಿಲ್ಲ. ಗೊತ್ತಾಗ್ತಿದ್ದಿಲ್ಲ ಸರ್. ನೀವು ಏನ್ ಅನ್ಕೊಂಡ್ರ ಅದೊಂದು ಹೊಡೆಸೇ ಬಿಡ್ಬೇಕಿತ್ತು ಬಿಡೋ, ಹಿಂಗೆ ಮಂದಿ ಮುಂದೆ ಅಂದ್ರೆ ಇದಿಟ್ಟು ಹೊಡೆದಿದ್ರೆ ಅನುಕೂಲ ಇತ್ತಪ್ಪ, ಅದು ಕುಡ್ಕೊಂಬಿಡ್ತಿತ್ತು ಅಂತ ಅಂದಿ ಸರ್ ನಾನು. ಅದೇ ಇಲ್ಪ ಸರ್ ಹೊಡಿಬೇಡ ಅಂದಿದ್ರು ಅಂತಂದ್ರೆ. ಅದೇ ನಿಮ್ಗೆ ಗೊತ್ತಾಗ್ಬೇಕಲ್ಲ ಯಾವ್ದು ಕೆಲಸ ಮಾಡೈತಿ. ನೀವು ಎಲ್ಲ ರೈತರಿಗೂ ಜಾಸ್ತಿ ರೊಕ್ಕ ಕೊಟ್ಟು ತಗೊಂಬಂದಿದ್ದು ಕೆಲಸ ಮಾಡೈತಿ ಅಥವಾ ಹಿಂಗೇನ ಅನ್ಕೊಂತಿರ್ತೀರಿ. ಅದಕ್ಕೆ ಯಾವ ಆಕ್ಚುಲಿ ಯಾವ ಪ್ರಾಡಕ್ಟ್ ಅಂದ್ರೆ ನೀವು ಉಪಯೋಗ ಮಾಡುವಂತಹ ಯಾವ ಏನದು ಔಷಧಿ ಇರ್ಬೋದು, ಯಾವ ಗೊಬ್ಬರ ಇರ್ಬೋದು, ಯಾವ್ದು ಚಲೋ ಕೆಲಸ ಮಾಡೈತಿ ಅಂತ ಗೊತ್ತಾಗ್ಬೇಕಂದ್ರ ಈ ರೀತಿ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗೈತಿ ನಿಮ್ಗೆ. ಅದಕ್ಕೋಸ್ಕರ ಒಂದು 10 ಸಾಲ ಬಿಟ್ಟು ಹೊಡ್ಸಿತ್ತದ ನಿಮ್ಗೆ ಚಲೋ ಅನ್ಸೈತಿ. ಓಕೆ. ಮುಂದೆ ಎಲ್ಲ ತರಕಾರಿ ಬೆಳೆಗಳಿಗೆ, ಗೊಂಜಾಳಕ್ಕೆ ಬೆಳೆಸ್ಬೋದು, ಹತ್ತಿಗೆ ಎಲ್ಲಾನು ಇದು ಬೆಳೆಗಳಿಗೂ ನೀವು ಅದನ್ನ ಯೂಸ್ ಮಾಡ್ಬೋದ್ರಿ. ಗೊಬ್ಬರ ನೀವು ಕಡಿಮೆ ಮಾಡ್ಬೋದು ಅದು ಬಳಸೋದ್ರಿಂದ. ಸೊ ನಿಮ್ಗೆ ಮಾಡ್ಬೋದು ಅಂತ ಉಪಯೋಗ ಅನ್ಸತಿ? ಉಪಯೋಗ ಅನ್ಸೈತಿ ಸರ್ ನಮಗೆ. ನೀವು ನೀವು ಮತ್ತೆ ಇದನ್ನ ಇದು ಯಾರಿಗೆ ಬೇರೆದವ್ರಿಗೆ ಹೇಳಿದ್ರೆ? ನಮ್ಮ ಹೊಲದ ಬಾಜು ರೈತರಿಗೆ ಒಬ್ಬರಿಗೆ ಕರ್ಕೊಂಬಂದು ತೋರಿಸೇನಿ ಸರ್ ನಾನು. ಅವ್ರದ್ದು ಎಲ್ಲ ಇದೇ ಟೈಪ್ ಆಗೈತೆ ಸರ್. ಈಗ ಅವರು ಇಲ್ಲ ಇವತ್ತಾಗಲಿ ನಾಳೆ ಆಗಲಿ ಹೋಗಿ ತಂದು ಸ್ಪ್ರೇ ಮಾಡಿ. ಇದು ನ್ಯಾನೋ DAP ಸರ್. ನ್ಯಾನೋ DAP ಮತ್ತು ಅದು ಸಾಗರಿಕಾ ಅದನ್ನ ಉಪಯೋಗ ಮಾಡ್ತೀವಿ ಅಂತ ಹೇಳ್ಯಾರ ಅವರು. ಸರ್. ಅಷ್ಟು ಮಾಡಿ ಹಂಗಾರ. ನಮಸ್ಕಾರ.